ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾವು ನಿಮ್ಗೆಲ್ಲರಿಗೂ ಗೊತ್ತಿರಂಗ ನಿನ್ನೆ ನೇಹಾ ಕೇಸ್ ಸಲುವಾಗಿ ನಾವು ಇವತ್ತು ಇಲ್ಲಿ ಸೇರಿವಿ ತಿಮ್ಮಾಪುರ ಸರ್ಕಲ್ ಒಳಗೆ. ನಾವು ಕಲಬುರಗಿನ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಇದು ದುಃಖಕರ ವಿಷಯವಾಗಿದೆ. ಇಲ್ಲಿ ಜಗತ್ತಿನ ಎಲ್ಲಾ ಹೆಣ್ಮಕ್ಳಿಗೂ ಅಂತಾನೂ ಹೇಳ್ಬೋದು. ಒಂದು ತಾಯಿ ಆಗ್ಲಿ ತಂದೆ ಆಗ್ಲಿ ಬೆಳೆಸಿದ ಒಂದು ಮಕ್ಕಳಿಗೆ ಒಂದು ಈ ರೀತಿ ಅನ್ಯಾಯ ಆಗೋದು, ಒಂದು ಎದುರಿಗೆ ಒಬ್ರು ಸಮಾಜದಾಗ ಎದುರಿಗೆ ಬಂದು ಒಂದು ಚಾಕು ಹಾಕಿ ಹೋಗ್ತಾನ ಇಂಥ ಪರಿ ಈ ಪರಿ ಅಂತಂದ್ರೆ ಮತ್ತ ಆ ಮನುಷ್ಯತ್ವ ಎಲ್ಲಿ ಅದ ಇಲ್ಲಿ ಉಳಿತು ಈ ಸಮಾಜದಾಗ. ನಾವು ಮುಂದೆ ಈಗ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ನಾವು ಧೈರ್ಯ ತುಂಬಲಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಇಂಥ ಸಮಾಜದಾಗ ನಾವ್ ಇದ್ದೀವಿ ಅಂತ ಹೇಳ್ಕೊಳಿಕ್ ನಾಚಿಕೆ ಬರ್ತಾ ಇದೆ ನಮಗೆ. ಇದು ಸಮಾಜನ ಇದು ನಮ್ದು. ಇಲ್ಲಿ ನಮ್ಗೆ ಯಾವುದೇ ಜಾತಿ ಮತ ಪಂಥ ಅದಕ್ಕಿಂತ ಮುಂಚೆ ಮೊದಲು ನಮಗ ಸುರಕ್ಷತೆ ಬೇಕು. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಅಂತ ಅನ್ಕೊಡ್ರಿ. ಇಲ್ಲಿ ಅದಕ್ಕೆ ಏನ್ ಕಾನೂನು ಬೇಕು ಅವನು ಮಾಡ್ರಿ. ಆ ಶಿಕ್ಷೆ ಯಾರು ಮಾಡಿದಾರಲ್ಲ ಅವನಿಗೆ, ಆ ಹುಡುಗಗ ನಮಗ ಗಲ್ಲು ಶಿಕ್ಷೆ ಆಗ್ಬೇಕು. ಅಲ್ಲಿವರೆಗೂ ನಾವು ಯಾವ ಹೆಣ್ಣು ಮಕ್ಕಳನ್ನು ಸುಮ್ನೆ ಕೊಡೋದಿಲ್ಲ. ನಾವು ದಿನ ಬಂದು ನಾವು ಈ ರೀತಿಯ ಪ್ರತಿಭಟನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಸರ್ಕಾರ ಯಾವ್ದೇ ಆಗ್ಲಿ ತಿಳ್ಕೊಂಡು ಅವನಿಗೆ ಒಂದು ಗಲ್ಲು ಶಿಕ್ಷೆ ಕೊಡೋವರೆಗೂ ನಮಗೊಂದು ಮನಃಶಾಂತಿ ಇಲ್ಲ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ ಮುಂದೆ ಅಕ್ಕ ಅವರೆಲ್ಲ ಮಾತಾಡ್ತಾರ ಮತ್ತೆ ಕೇಳ್ಬೋದು. ಶ್ವೇತಾ ಸರಾಫ್ ಅಂತ ಭಾವ ಇರೋ ಮನುಷ್ಯರಿಗೆ ಈಗ ಸಮಾಜದಾಗ ಓಪನ್ ಆಗಿ ಬಿಡೋದು ಬಹಳ ಡೇಂಜರಸ್. ಇಂಥ ಮನೋಭಾವನೆಯನ್ನ ನಾವು ಮೊದಲು ಕಡೆದು ಹಾಕ್ಬೇಕು. ಒಬ್ಬರಿಗೆ ಇದು ಗಲ್ಲು ಶಿಕ್ಷೆ ಆಗಿ ಒಬ್ಬರು ಆ ಮಾದರಿ ಆಗ್ಬೇಕು ಶಿಕ್ಷೆಗೆ. ಅವಾಗ ಬೇರೆ ಎಲ್ಲರಿಗೂ ಬುದ್ಧಿ ಯಾವ ರೀತಿ ಈಗ ಹೈದರಾಬಾದ್ ಅಲ್ಲಿ ಎನ್ಕೌಂಟರ್ ಮಾಡಿ ಅಲ್ಲಿ ಒಂದು ಶಿಕ್ಷೆ ವ್ಯವಸ್ಥೆ ಮಾಡಿದ್ರು, ಅದೇ ರೀತಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಕೂಡ ಬರ್ಬೇಕು. ಈ ಕೇಸ್ ನಲ್ಲಿ ಅದು ಆಗ್ಬೇಕು ಅಂತ ನಾವು ಎಲ್ಲರ ಕಡೆಯಿಂದ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ. ಅದಕ್ಕಾಗಿ ನಾವು ಕೊನೆವರೆಗೂ ಹೋರಾಡ್ತೇವೆ. ನಾವು ನಿನ್ನೆ ಕೇಳಿದಂತ ನೇಹಾ ಪ್ರಕರಣವನ್ನು, ಈ ಒಂದು ಪ್ರಕರಣ ಯಾವುದು ಹೊಸದಲ್ಲ. ನಮಗೆ ದಿನನಿತ್ಯ ಇದನ್ನ ನೋಡ್ಕೊಂಡೇ ಬರ್ತಾ ಇದೀವಿ. ನಾವು ವಿನಂತಿ ಮಾಡೋದೇನಂದ್ರೆ, ಆಂಧ್ರದಲ್ಲಿ ನಡೆದಂತ ಪ್ರಿಯಾಂಕಾ ಅತ್ಯಾಚಾರದ ವಿಚಾರದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಪೊಲೀಸರು ಅವ್ರನ್ನ ಎನ್ಕೌಂಟರ್ ಮಾಡಿದ್ರು, ಅದೇ ರೀತಿಯಲ್ಲಿ ಈ ಒಂದು ವ್ಯಕ್ತಿಗೆ ಏನಿಗೆ ಒಂದು ಕೃತ್ಯ ನಡೆಸಿದನಲ್ಲ ಆ ವ್ಯಕ್ತಿ ಕೂಡ ಇದೇ ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು. ಯಾಕೆ ಆಗ್ಬೇಕು ಅಂತ ಕೇಳೋದಾದ್ರೆ, ಅವಳ ಸಾವಿಗೆ ಏನ್ ಜಸ್ಟಿಸ್ ಕೊಡ್ತೀವೋ ಅದನ್ನೇ ಅವಳು ಆತ್ಮಕ್ಕೆ ಶಾಂತಿ ಸಿಗೋದು. ಅವಳಿಗೂ ಅಲ್ಲಿ ಸಾವಾಗಿದೆ ಅಂದ್ರೆ ಈ ಮನುಷ್ಯನಿಗೆ ಸಾವು ಆಗ್ಲೇಬೇಕು. ಇದು ನಮ್ಗೆ ಒಂದು ಸಹಿಸ್ಕೊಳ್ಳೋರ್ದಂತ ಸಂಗತಿಯಲ್ಲಿ ನಾವಿದೀವಿ. ಇವತ್ತು ನಾವು ಎಲ್ಲಾದ್ರೂ ಆಚೆ ಓಡಾಡ್ಬೇಕಂದ್ರೆ ಇನ್ನಷ್ಟು ಭಯ ಮತ್ತೆ ನಮ್ಗೊಂದು ಆತಂಕ ಸೃಷ್ಟಿ ಮಾಡ್ಕೊಡ್ತಾ ಇದಾರೆ. ಈಗ ನಾವು ಬರೀ ಅವನಿಗೆ ಮರಣದಂಡನೆ ಆಗಿದ ತಕ್ಷಣ ಇದೆಲ್ಲ ಮುಗಿಯುತ್ತಾ ಅಂತ ಅನ್ನೋದೊಂದೇ ಅಷ್ಟೇ ಅಲ್ಲ, ನೀವು ಕೊಡ್ತಕ್ಕಂಥ ಶಿಕ್ಷೆ ಯಾವ ರೀತಿಯಲ್ಲಿ ಇರ್ಬೇಕು ಅನ್ನೋದಾದ್ರೆ, ನೆಕ್ಸ್ಟ್ ಮಾಡೋಂಥ ಮನುಷ್ಯನು ಇದನ್ನ ಸಾವಿರ ಸಾರ್ತಿ ಅದ್ರನ್ನು ಯೋಚನೆ ಮಾಡಿರ್ಬೇಕು. ಇದನ್ನ ನಾವ್ ಮಾಡ್ತಿರೋದು ಏನು ಎತ್ತ, ಇಲ್ಲಿಂದ ನಮ್ಗೆ ಎಷ್ಟೊಂದು ನಮ್ಮಲ್ಲಿ ಕೂಡ ನಮ್ಮನೇಲಿ ಕೂಡ ಮಕ್ಳಿದಾರೆ, ನಾವು ಹೆಣ್ಮಕ್ಳು, ನಾವು ಸಾಕಷ್ಟು ಕಡೆ ಓಡಾಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಇದು ಒಂದು ನಡೀತಾರೋ ಕೃತ್ಯ ನೆನ್ಸ್ಕೊಂಡ್ರೆ ನಮ್ಗೆ ಇಷ್ಟು ಮೈಯಲ್ಲಿ ಇಷ್ಟು ಸಿಟ್ಟು ಬರುತ್ತೆ ನಮ್ಗೆಲ್ಲ. ನಿಜವಾಗ್ಲೂ ಹೇಳ್ತಾ ಇದೀನಿ, ನನ್ಗಿದು ಸಹಿಸ್ಕೊಳ್ಳಾರ್ದಂತ ಘಟನೆಗಳು. ದಯಮಾಡಿ ನಿಮ್ಮಲ್ಲಿ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ತೀವಿ, ನಾವು ಆದಷ್ಟು ಬೇಗ ಇದನ್ನ ಕ್ರಮ ಕೈಗೊಳ್ಳಿ. ತಗೊಳಕಂತ ಪನಿಷ್ಮೆಂಟ್ಸ್ ಡಿಸಿಷನ್ಸ್ ತುಂಬಾ ಗಟ್ಟಿಯಾಗಿದ್ರೆ ಇಂಥದ್ದು ಯಾವುದೇ ರೀತಿಯಲ್ಲಿ ಮುಂದೆ ನಡಿಲಾರ್ದಂಗೆ ಸಾಧ್ಯ ಆದಷ್ಟು ಕಡಿಮೆ ಮಾಡ್ಬೋದು. ಪೂರ ಅಂತ್ಯಗೊಳಿಸಕ್ಕಾಗದೆ ಇರ್ಬೋದು, ಕಡಿಮೆ ಅಂತೂ ಮಾಡ್ತೀವಿ. ಕಡಿಮೆ ಅಂತೂ ಹಾಗೆ ಆಗುತ್ತೆ. ದಯಮಾಡಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ, ಆ ಮನುಷ್ಯ ಏನಿದಾನೋ, ಆ ನೇಹಾ ಅನ್ನೋ ಒಂದು ಸಾವಿಗೆ ಕಾರಣ ಆಗಿದನೋ ಅವನಿಗೆ ಕೂಡ ಅದೇ ರೀತಿಯಲ್ಲಿ ಮರಣದಂಡನೆ ಆಗ್ಬೇಕಂತೇಳಿ ತಮ್ಮಲ್ಲಿ ನಾವು ಕೇಳ್ಕೊಳ್ತೀವಿ. ಜ್ಯೋತಿ ಶಾಬತ್ಕರ್, ಜಿಲ್ಲಾ ಉಪಾಧ್ಯಕ್ಷ, ಗ್ರಾಮಾಂತರ. ನೇಹಾ ಹಿರೇಮಠ್ ಇವರ ಒಂದು ಕೊಲೆ ತುಂಬಾ ಅಮಾನವೀಯ ಘಟನೆ ಅಂತ ಹೇಳಿ ನಾವು ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸ್ತೀವಿ. ನಮ್ಮ ಸರ್ಕಾರ ಯಾಕೆ ಇದನ್ನ ಸೀರಿಯಸ್ ಆಗಿ ತಗೋತಾ ಇಲ್ಲ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಭಾರತದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಪವಿತ್ರವಾದ ಸ್ಥಾನ ಇದೆ. ಹಿಂದೆ ಸೀತಾಮಾತೆಗೆ ಅಪಹರಿಸಿದ್ದಾನೆ ರಾವಣ ಅಂತ ಹೇಳಿ ಒಂದೇ ಕಾರಣಕ್ಕೆ ಪ್ರತಿ ವರ್ಷನೂ ಅವನನ್ನ ಸುಡುವಂತ ಒಂದು ಇದು ನಮ್ಮ ಪದ್ಧತಿ ನಮ್ಮ ಭಾರತದಲ್ಲಿದೆ. ಆದ್ರೆ ಇಂತ ನಮ್ಮ ನೇಹಾ ಒಂದು ಭೀಕರವಾಗಿ ಕೊಲೆ ಆದ್ರೆ ನಮ್ಮ ಸರ್ಕಾರ ಅದರಿಂದ ಯಾವುದೇ ಒಂದು ಕ್ರಮ ತಗೋತಾ ಇಲ್ಲ. ಈ ಸರ್ಕಾರಕ್ಕೆ ಯಾಕೆ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇಲ್ಲ? ಬರೀ 2,000 ರೂಪಾಯಿ ಕೊಟ್ಟು ಅಷ್ಟೇ ಹೆಣ್ಮಕ್ಳಿಗೆ ಸಮಾಧಾನ ಮಾಡಿದ್ರೆ ಮುಗಿತಾ? ತಮ್ಮ ಮತ ಓಲೈಕೆಗಾಗಿ ಇವರು ಮಹಿಳೆಯರಿಂದ ಇಂಥ ದೌರ್ಜನ್ಯ ಕೃತ್ಯವನ್ನು ನೋಡ್ತಾ ಸುಮ್ಮನೆ ಕೂಡ್ತಾರಲ್ಲ, ಅದಕ್ಕೆ ನಾನು ಸರ್ಕಾರಕ್ಕೆ ತುಂಬಾ ಬಹಿಷ್ಕಾರ ಹಾಕ್ತೇನೆ. 2,000 ರೂಪಾಯಿ ಆಸೆಗಾಗಿ ಮಹಿಳೆಯರು ಯಾರ್ಯಾರು ಓಟ್ ಮಾಡಿದಿರಲ್ಲ, ಪ್ರತಿಯೊಬ್ಬ ಮಹಿಳೆಯನು ನೇಹಾ ಕೊಲೆಗೆ ಒಂದು ಆರೋಪಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಸರ್ಕಾರ ಆದಷ್ಟು ಬೇಗ ಇದಕ್ಕೆ ಒಂದು ಸೂಕ್ತವಾದ ಕ್ರಮವನ್ನು ತಗೋಬೇಕು. ಆರೋಪಿಯನ್ನು ಕಠಿಣವಾದ ಉಗ್ರ ಶಿಕ್ಷೆಯನ್ನು ನೀಡಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿ ಅವರು ಇದು ಪರ್ಸನಲ್ ಅಂತ ಹೇಳ್ತಾರೆ. ಪರ್ಸನಲ್ ಇದ್ರೆ ಯಾರನ್ನು ಇದನ್ನು ಮೀಡಿಯಾ ತನ ತರೋತಿದ್ದಿಲ್ಲ. ಅದು ಪರ್ಸನಲ್ ಆದ್ರೆ ಅಷ್ಟೇ ಮನೆಯಲ್ಲಿ ಮುಚ್ಚಿ ಹೋಗ್ತಾ ಇತ್ತು. ಇದನ್ನ ಪರ್ಸನಲ್ ಅಂತೇಳಿ ಎಷ್ಟು ಉಡಾಫೆ ಹೇಳಿಕೆ ಕೊಡ್ತಾ ಇದ್ದಿರಲ್ಲ. ಒಂದ್ ವೇಳೆ ಇದು ನಿಮ್ಮ ಮನೆಯಲ್ಲೇ ಈ ಘಟನೆ ಆಗಿತ್ತಂತಂದ್ರೆ ನೀವು ಇದೇ ತರ ಹೇಳಿಕೆ ಕೊಡ್ತಾ ಇದ್ರೇನೋ ಅಂತ ಹೇಳಿ ನನ್ನದೊಂದು ಪ್ರಶ್ನೆ ಇದೆ.
ದಯವಿಟ್ಟು ನೀವು ಇದಕ್ಕೆ ಒಂದು ಸೂಕ್ತವಾದ ಕ್ರಮ ತಗೋಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವನಿಗೆ ಎನ್ಕೌಂಟರ್ ಮಾಡ್ಬೇಕಂತ ಹೇಳಿ ನಾವು ಮಹಿಳೆಯರೆಲ್ಲ ಒತ್ತಾಯ ಮಾಡ್ತೀವಿ. ಒಂದ್ ವೇಳೆ ಅವನಿಗೆ ಒಂದು ಸೂಕ್ತವಾದ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ನಾವು ಒಂದು ಉಗ್ರ ಹೋರಾಟ ಮಾಡಬೇಕು. ಹೆಣ್ಣಿನಿಂದನೇ ಒಂದು ರಕ್ಷಣೆ ನಮ್ಮ ಭಾರತಕ್ಕೆ ಸಿಗುತ್ತದೆ, ಅದಕ್ಕೆ ನಾವು ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ನನ್ನ ಹೆಸರು ಗೌರಿ ಚಿಚ್ಕೋಟಿ, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ. ನಮಸ್ಕಾರ. ಈಗಾಗಲೇ ಇಡೀ ಕರ್ನಾಟಕ ಜನಕ್ಕೆ ತಿಳಿದಿರುವಂತ ವಿಷಯ ಏನು ಅಂತಂದ್ರೆ, ಇವತ್ತು ಒಂದು ಹಿರೇಮಠ ಕುಟುಂಬದ ಕುಡಿ ಇವತ್ತು ಹಸುನಿಗಿಲ್ಲ. ಇವತ್ತು ಪ್ರತಿ ಮನೆಯ ಒಂದು ಹೆಣ್ಣು ಮಗಳು ಇವತ್ತಿಗೆ ಎಷ್ಟು ನೋವಾಗಿದೆ ಅಂತಂದ್ರ, ನಮ್ಮ ಮನೆಯಲ್ಲಿ ಹುಟ್ಟಿರುವಂತ ನಮ್ಮ ಸಹೋದರನೇ ಹಸುನಿಗಿದ್ದಾರೆ ಅನ್ನೋ ಒಂದು ಮಟ್ಟದಲ್ಲಿ ನಮಗೆ ನೋವಾಗಿದೆ. ನಾವು ಯಾವುದೇ ಒಂದು ಸರ್ಕಾರಕ್ಕೆ ನಾವು ಬ್ಲೇಮ್ ಮಾಡೋದಿಲ್ಲ, ಯಾವ ಒಂದು ಜಾತಿಗೆ ನಾವು ನಿಂದನೆ ಮಾಡೋದಿಲ್ಲ, ಯಾರನ್ನೂ ಮಾಡೋದಿಲ್ಲ. ನಮ್ಮದು ಒಂದೇ ಒಂದು ಮನವಿ ಅಂತಂದ್ರೆ, ಇವತ್ತಿನ ದಿವಸ ಯಾವ ಒಂದು ಭಾರತ ದೇಶದಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೆಣ್ಣನ್ನು ದೇವತೆ ಎಂದು ನಾವು ಪೂಜೆ ಮಾಡ್ತೀವೋ ಅಂತ ಒಂದು ನೆಲೆಯಲ್ಲಿ ಇವತ್ತು ಅತ್ಯಾಚಾರಗಳು ನಡೀತಾ ಇರೋದು ಮತ್ತು ಅದೇ ರೀತಿಯಾಗಿ ಕೊಲೆಗಳು ಆಗ್ತಾ ಇರೋದು ವಿಷಾದನೀಯ ವಿಚಾರ. ಸೊ ಅದಕ್ಕೋಸ್ಕರ ಎಲ್ಲಾ ಒಂದು ಮಹಿಳಾ ಸಂಘಟನೆ ಪರವಾಗಿ ಮತ್ತು ಎಲ್ಲ ಇಲ್ಲಿ ಬಂದಿರುವಂತ ಅಣ್ಣಂದ್ರ ಪರವಾಗಿ ಅಕ್ಕಂದ್ರ ಪರವಾಗಿ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಏನು ಈ ಮೊದಲು ಕೂಡ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಕೂಗನ್ನು ಹಾಕಿದ್ವಿ, ಶೂಟೆಡ್ ಸೈಟ್ ಎಂಬ ಕಾನೂನನ್ನು ಜಾರಿಗೆ ಬರಬೇಕು. ಶೂಟೆಡ್ ಸೈಟ್ ಅಂದ್ರೆ ಅಪರಾಧಿ ಯಾವ ಜಾಗದಲ್ಲಿ ಪೊಲೀಸರು ಅವನನ್ನು ಬಂಧಿಸ್ತಾರೋ ಅಪರಾಧಿಗೆ ಅದೇ ಜಾಗದಲ್ಲಿ ಅವನು ಯಾವುದೇ ಒಂದು ಮೂಲಗಳಿಂದ ಬಂದಿರಲಿ, ಅವನು ಯಾವುದೇ ಕುಟುಂಬದಿಂದ ಬಂದಿರಲಿ, ಯಾವುದೇ ಜಾತಿಯಿಂದ ಬಂದಿರಲಿ, ಅದು ನಮಗೆ ಸಂಬಂಧವಿಲ್ಲ. ಇವತ್ತಿನ ದಿವಸ ರಾತ್ರಿ 12 ಗಂಟೆಗೆ ಹೆಣ್ಣು ಸ್ವತಂತ್ರವಾಗಿ ತಿರುಗಾಡಬೇಕು ಎಂಬ ಒಂದು ಏನು ವಿದ್ಯುತ್ಗಳು ನಾವು ಬರ್ತಾ ಇದೀವಿ. ಆದ್ರೆ ಇವತ್ತು ಸುರಕ್ಷಿತವಾದಂತ ಒಂದು ವ್ಯವಸ್ಥೆ ನಮ್ಮಲ್ಲಿಲ್ಲ. ಅದಕ್ಕೆ ಪೊಲೀಸ್ ಇಲಾಖೆಯವರು, ಮುಖ್ಯವಾಗಿ ಪೊಲೀಸ್ ಇಲಾಖೆಯವರು ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಹೆಣ್ಣಿಗೆ ಒಂದು ರಕ್ಷಣೆ ಕೊಡುವಂತ ಕೆಲಸ ಮಾಡಬೇಕು. ಪ್ರಸ್ತುತ ಸರ್ಕಾರದಲ್ಲಿರೋರು ದಯವಿಟ್ಟು ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಕೂಡಲೇ, ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ಇವತ್ತು ಇದನ್ನು ಬರೀ ನೀವು ಏನಂತಂದ್ರೆ ಒಂದು ಸಣ್ಣ ಪ್ರಮಾಣದ ಹೋರಾಟ ನೋಡ್ತಾ ಇದ್ರಿ, ಇಲ್ಲಾಂದ್ರೆ ಇಡೀ ಕರ್ನಾಟಕದಾದ್ಯಂತ ಬಿಗುಲದ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಒಂದು ದೊಡ್ಡ ಮಟ್ಟದ ಒಂದು ನಾವು ಏನಂತ ಹೋರಾಟಗಳನ್ನು ಮಾಡ್ಬೇಕಾಗ್ತದೆ. ಇಲ್ಲಾಂತಂದ್ರೆ ಈ ಎಲೆಕ್ಷನ್ಗಳ ಈ ಇದರಲ್ಲಿ ಹುಚ್ಚಾಕುವಂತ ಕೆಲಸಗಳನ್ನು ಕೂಡ ಯಾವುದೇ ಒಂದು ಸರ್ಕಾರದಲ್ಲಿ ಅಧಿಕಾರಿಗಳು ಮಾಡಬಾರ್ದು. ಎಲ್ಲರೂ ಒಟ್ಟಾರೆಯಾಗಿ ಈ ಒಂದು ಮಗುವಿಗೆ ನ್ಯಾಯ ಸಿಗುವವರೆಗೂ ಕೂಡ ಈ ಒಂದು ಹತ್ತಾರ ಕಣ್ಣೀರನ್ನು ಒರೆಸಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ, ಏನೇ ಬರಲಿ